ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಇದ್ದಂತಹ ನಿರೀಕ್ಷೆ ಈಗ ಬೇಸರಕ್ಕೆ ತಿರುಗಿದೆ. ಯಾವಾಗ ರಿಲೀಸ್ ಆಗುತ್ತೆ, ಬರ್ತಾ ಇದೆಯಾ, ಇನ್ನು ತಡವಾಗುತ್ತಾ ಅನ್ನೋ ಗೊಂದಲವನ್ನೇ ಸಿನಿಮಾ ಸೃಷ್ಟಿಸಿದೆ. ಕೆಡಿ ಚಿತ್ರತಂಡವೇ ಕಳೆದ ವರ್ಷ ಈ ಡಿಸೆಂಬರ್ ಯಾವುದೇ ದೊಡ್ಡ ಸಿನಿಮಾ ಬಂದರೂ ಪರವಾಗಿಲ್ಲ, ನಮ್ಮ ಕೆಡಿ ರಿಲೀಸ್ ಖಚಿತ ಅಂತ ಘಂಟಾಘೋಷವಾಗಿ ಹೇಳಿತ್ತು. ಆದರೆ ಆಗಸ್ಟ್ ಸೆಪ್ಟೆಂಬರ್ಗಳು ಬಂದ್ ಹೋದ್ರೂ ಚಿತ್ರ ಯಾವ ಕಡೆಗೂ ಬರೋ ಸುಳಿವೇ ಕೊಟ್ಟಿಲ್ಲ. ನಿರ್ದೇಶಕ ಜೋಗಿ ಪ್ರೇಮ್ಗೂ ಇದರ ರಿಲೀಸ್ ಡೇಟ್ ಬಗ್ಗೆ ಸ್ಪಷ್ಟತೆ ಇಲ್ಲ ಎನ್ನಲಾಗ್ತಾ ಇದೆ. ಧ್ರುವ ಸರ್ಜಾ 3-4 ವರ್ಷಕ್ಕೊಮ್ಮೆ ಒಂದು ಸಿನಿಮಾ ಮಾಡುವ ನಟ. ಈ ಬಾರಿ ಮಾತ್ರ ಮೊಟ್ಟಮೊದಲು ಮಾರ್ಟಿನ್ ಜೊತೆಗೆ ಕೆಡಿ ಎರಡನ್ನೂ ಏಕಕಾಲಕ್ಕೆ ಮಾಡ್ತಾ ರಿಲೀಸ್ಗಾಗಿ ಸಜ್ಜಾಗಿದ್ರು. ಒಂದೇ ವರ್ಷದಲ್ಲಿ 2 ಸಿನಿಮಾಗಳು ತರುವ ಕನಸು ಧ್ರುವನದ್ದಾಗಿತ್ತು. ಇದರಿಂದ ಧ್ರುವ ಅವರ ಅಭಿಮಾನಿಗಳು ಖುಷಿಯಾಗಿದ್ರು. ಆದರೆ ಎಂದಿನಂತೆ ಅವರ ಸಿನಿಮಾದ ರಿಲೀಸ್ ದಿನಾಂಕ ಮುಂದೂಡಿಕೆಯೇ ಮುಂದುವರೆದಿದೆ. ಚೆನ್ನಾಗಿ ಶೂಟಿಂಗ್ ಮುಗಿಸಿ ಧ್ರುವ ತಮ್ಮ ಪಾತ್ರಕ್ಕಾಗಿ ತೂಕ ಏರಿಸಿ ಇಳಿಸಿ ಎಷ್ಟು ಶ್ರಮಿಸಿದ್ರೂ ಸಿನಿಮಾ ವೇಟಿಂಗ್ ಲಿಸ್ಟ್ ನಲ್ಲೇ ಉಳಿದುಕೊಂಡಿದೆ. ಈ ನಡುವೆ ದೊಡ್ಡ ವಿಷಯ ಏನಂದ್ರೆ, ಕೆಡಿ ನಿರ್ಮಿಸ್ತಾ ಇರುವ ಕೆವಿಎನ್ ಪ್ರೊಡಕ್ಷನ್ಸ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 400ರಿಂದ 500 ಕೋಟಿಯ ದೊಡ್ಡ ಬಜೆಟ್ ಸಿನಿಮಾಗಳನ್ನೇ ಕೈಗೆತ್ತಿಕೊಂಡಿದೆ. ಕನ್ನಡದಲ್ಲಿ ಟಾಕ್ಸಿಕ್, ತಮಿಳಿನಲ್ಲಿ ಜನನಾಯಕನ್, ಹಿಂದಿಯಲ್ಲಿ ಹೈವಾನ್, ತೆಲುಗಿನಲ್ಲಿ ಮೆಗಾ 158 ಹೀಗೆ ಕೈ ತುಂಬಾ ಪ್ರಾಜೆಕ್ಟ್ಗಳು. ಈ ದೊಡ್ಡ ಬಂಡವಾಳ ಸಿನಿಮಾಗಳ ನಡುವೆ ಕೆಡಿ ಪಡ ಮಗುವಿನಂತೆ ಅಲೆಯುತ್ತಾ ಇದೆ ಅನ್ನೋ ಅನುಮಾನ ಈಗ ಸಿನಿ ರಸಿಕರ ಮಾತಿನಲ್ಲಿ ಕೇಳಿಸುತ್ತಿದೆ. ಇದಕ್ಕೆ ಜೊತೆಗೆ ದರ್ಶನ್ ಮತ್ತು ಪ್ರೇಮ್ ಕಾಂಬಿನೇಷನ್ ಸಿನಿಮಾವು ದರ್ಶನ್ ಅರೆಸ್ಟ್ ಆದ ಬಳಿಕ ನಿಂತು ಹೋಯಿತು. ಪ್ರೇಮ್ನ ಗಮನ ಈಗ ಸಂಪೂರ್ಣ ಕೆಡಿ ಮೇಲೆ ಇರಬಹುದು ಅಂದ್ಕೊಂಡ್ರೆ ಅದು ಕೂಡ ದಡ ಸೇರ್ತಾ ಇಲ್ಲ. ಪ್ಯಾನ್ ಇಂಡಿಯಾ 2 ಟೀಸರ್ ರಿಲೀಸ್, ಸುದೀಪ್ ಅತಿಥಿ ಪಾತ್ರ, ಈ ಎಲ್ಲಾ ಜೋರು ಇದ್ರೂ ಚಿತ್ರಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಸಂಜಯ್ ದತ್, ರವಿಚಂದ್ರನ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಎಲ್ಲರೂ ಇದ್ರು. ಬಜೆಟ್ 100 ಕೋಟಿ ದಾಟಿದ್ರೂ ಪೋಸ್ಟ್ ಪ್ರೊಡಕ್ಷನ್ ತಡವಾದ ಪರಿಣಾಮ ಸಿನಿಮಾ ದಿನಾಂಕವೇ ಕನ್ಫರ್ಮ್ ಆಗ್ತಾ ಇಲ್ಲ. 2022ರ ಏಪ್ರಿಲ್ನಲ್ಲಿ ಮುಹೂರ್ತ ನಡೆದ ಈ ಸಿನಿಮಾ 30 ತಿಂಗಳುಗಳು ಕಳೆದ್ರೂ ಅಧಿಕೃತವಾಗಿ ರಿಲೀಸ್ ಡೇಟ್ ಘೋಷಣೆಯಾಗಿಲ್ಲ. ಈ ನಡುವೆ ಧ್ರುವ ಸರ್ಜಾ ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ. ಕೆಡಿಗಾಗಿ ಸಾಕಷ್ಟು ಶ್ರಮಪಟ್ಟು ಸುಸ್ತಾಗಿರುವ ಧ್ರುವ ಸರ್ಜಾ ಕೂಡ ಹೊಸ ಪ್ರಾಜೆಕ್ಟ್ ಕ್ರಿಮಿನಲ್ ಸಿನಿಮಾದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕ್ರಿಮಿನಲ್ ಚಿತ್ರದ ಶೂಟಿಂಗ್ ಕೂಡ ಶುರು ಮಾಡಿದ್ದಾರೆ. ಇತ್ತೀಚಿನ ಕನ್ನಡ ಸಿನಿಮಾ ರಂಗದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕನ್ನಡ ಸಿನಿಮಾ ಉದ್ಯಮವೇ ಈಗ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಗುಂಗು ಎಲ್ಲರಿಗೂ ಹಿಡಿದುಕೊಂಡಿದೆ. ಕೆಜಿಎಫ್ ಮತ್ತು ಕಾಂತಾರ ಯಶಸ್ಸು ನೋಡಿದ ಮೇಲೆ ಯಾರೇ ನಿರ್ಮಾಪಕರಾದ್ರೂ ನಿರ್ದೇಶಕರಾದ್ರೂ ನಮಗೂ ಪ್ಯಾನ್ ಇಂಡಿಯಾ ಬೇಕು ಅಂತ ಓಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯೋಚಿಸಬೇಕಾದ ಸಂಗತಿ ಏನಂದ್ರೆ, ಪ್ಯಾನ್ ಇಂಡಿಯಾ ಪ್ರಯತ್ನ ಮಾಡಿದ ಸಿನಿಮಾಗಳಲ್ಲಿ ನಿಜವಾಗಿಯೂ ಸಕ್ಸಸ್ ಕಂಡದ್ದು ಅತೀ ಕಡಿಮೆ. ಹಣ ಸುರಿದು ಸೆಟ್ಗಳನ್ನ ದೊಡ್ಡದಾಗಿ ಕಟ್ಟಿದ್ರೆ 4-5 ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಿದ್ರೆ ಅಷ್ಟೇ ಸಾಕ. ಪ್ರೇಕ್ಷಕರು ಕಥೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಬಜಾರ್ನ ಏರಿಳಿತ, ಬಂಡವಾಳದ ಒತ್ತಡ, ಹೀರೋಗಳ ಡೇಟ್ಗಳು, ವಿಎಫ್ಎಕ್ಸ್ ಕೆಲಸಗಳು ಇವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ 2-3 ವರ್ಷ ಅಲ್ಲ, ನೇರವಾಗಿ 4-5 ವರ್ಷಗಳವರೆಗೆ ಎಳ್ದಾಡಿಸುತ್ತೆ. ಕೆಡಿ ಕೂಡ ಅದೇ ಪರಿಸ್ಥಿತಿ ತಲುಪಿದೆ. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಾವಳಿಯ ಪರಿಣಾಮ ಓರ್ವ ನಟ, ನಿರ್ದೇಶಕ, ನಿರ್ಮಾಪಕ ಮಾತ್ರವಲ್ಲ, ಕನ್ನಡ ಸಿನಿಮಾ ಮಾರುಕಟ್ಟೆಯೇ ಹಿನ್ನಡೆಯತ್ತ ಹೋಗ್ತಾ ಇದೆ. ವರ್ಷಕ್ಕೆ 1 ಸಿನಿಮಾ ಕೊಡೋ ದೊಡ್ಡ ಸ್ಟಾರ್ಗಳೇ 3-4 ವರ್ಷಕ್ಕೆ 1 ಸಿನಿಮಾ ಕೊಡ್ತಿದ್ದಾರೆ. ಇದರಿಂದ ಪ್ರೇಕ್ಷಕರಿಗೂ ಬೇಸರವಾಗುವುದು ಸಹಜ. ಉದ್ಯಮದಲ್ಲೇ ಹಣದ ಚಲನವಲನ ಕಡಿಮೆ ಆಗ್ತಾ ಇದೆ. ಮಧ್ಯಮ ಮಟ್ಟದ ನಿರ್ಮಾಪಕರು ಮಾರುಕಟ್ಟೆಗೆ ಬರೋದು ಕಷ್ಟವಾಗುತ್ತಿದೆ. ಪ್ಯಾನ್ ಇಂಡಿಯಾ ಎಂಬುದು ಎಲ್ಲರ ಸಾಮರ್ಥ್ಯಕ್ಕೆ ಸರಿಹೊಂದುವ ಯೋಜನೆಯಲ್ಲ. ಎಲ್ಲರೂ ಕೆಜಿಎಫ್ ಲೆವೆಲ್ಗೆ ಹಿಟ್ ಕೊಡೋದು ಸಾಧ್ಯವೂ ಇಲ್ಲ. ಆದರೆ ಪ್ರಯತ್ನ ದೊಡ್ಡದಾಗಬಹುದು. ಆದರೆ ಚಿತ್ರ ನಿರ್ಮಾಣ ಅವಶ್ಯಕತೆಗಿಂತ ಹೆಚ್ಚು ಸಮಯ ತೆಗೆದುಕೊಂಡ್ರೆ ಅದು ಪ್ಯಾನ್ ಇಂಡಿಯಾ ನಿರ್ಮಾಣವಲ್ಲ, ಪ್ಯಾನ್ ಇಂಡಿಯಾ ಗೊಂದಲವಾಗುತ್ತೆ. ಒಟ್ಟಾರೆ ಕೆಡಿ ಸಿನಿಮಾವೇ ಕನ್ನಡ ಸಿನಿಮಾ ಉದ್ಯಮದ ಒಂದು ಕನ್ನಡಿ. ದೊಡ್ಡ ಕನಸುಗಳು, ದೊಡ್ಡ ಯೋಜನೆ, ಆದರೆ ಕಾರ್ಯಗತಗೊಳಿಸುವಲ್ಲಿ ಗೊಂದಲ, ತಡ ಮತ್ತು ಅನಿಶ್ಚಿತತೆ. ಈ ತಡ ಆಟದಲ್ಲಿ ಕಲಾವಿದರು ಹಾನಿ ಅನುಭವಿಸುತ್ತಿದ್ರೆ ಪ್ರೇಕ್ಷಕರು ಬೇಸತ್ತು ಹೋಗ್ತಾರೆ. ನಿರ್ಮಾಪಕರಿಗೂ ಕೋಟ್ಯಾಂತರ ನಷ್ಟವಾಗ್ತಾ ಇದೆ. ಒಟ್ಟಾರೆ ಪ್ಯಾನ್ ಇಂಡಿಯಾ ಅನ್ನೋದನ್ನ ಬಿಟ್ಟು ಸರಿಯಾಗಿ ಸಿನಿಮಾ ಮಾಡಿ ಸಮಯಕ್ಕೆ ಬೆಲೆ ಕೊಡೋದು ಉತ್ತಮ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.